2:2 ಅಂತ ಏನೋ ರೇಷಿಯೋ ಹಾಕೊಂಡಿದ್ದಾರೆ, 2:2 ರೇಷಿಯೋ ಅಂತ, 24/7. ಇಲ್ಲಿ ಎಲ್ಲಿಂದ ಸೇವೆ ಕೊಡ್ತಾರೆ? ಇವರು ಟ್ರಯಾಡ್ ಅನ್ನ ಮಾಡ್ತೀವಿ, ಡಬಲ್ ಟ್ರಯಾಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸುಮ್ಮನೆ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟೇಷನ್ ಅನ್ನು ಮಾಡಲಿಕ್ಕೆ ರೇಡಿಯೋಲಜಿಸ್ಟ್ ಇಲ್ಲ, ಬ್ಲಡ್ ಬ್ಯಾಂಕ್ ಇಲ್ಲ, ಸಿಬ್ಬಂದಿಗಳಿಲ್ಲ, ನರ್ಸಸ್ ಇಲ್ಲ. ಮತ್ತು ತಾಲೂಕು ಹಾಸ್ಪಿಟಲ್ 5 ಡಾಟಾ ಎಂಟ್ರಿ ಆಪರೇಟರ್ಸ್ಗಳು ಬೇಕು. ಒಂದು ಗಂಡಸರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ, ಒಂದು ಹೆಂಗಸರಿಗೆ, ಒಂದು ಗಂಡಸರಿಗೆ, ಒಂದು ವಯಸ್ಸಾದವರಿಗೆ, ಇನ್ನೊಂದು ಕ್ಯಾಶ್ ರಿಸಿಪ್ಟ್, ಕ್ಯಾಶ್ ಬಿಲ್ ಅನ್ನು ಕಟ್ಸ್ಕೊಳ್ಳಿಕ್ಕೆ. ಈ ರೀತಿ 5 ಜನ ಬೇಕು ಒಂದೇ ಶಿಫ್ಟ್ ಅಲ್ಲಿ. ಇವತ್ತು ಅದನ್ನೆಲ್ಲ ವಿಡ್ರಾ ಮಾಡಿ ಒಬ್ಬರನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಯಾವ ರೀತಿ ತಾಲೂಕು ಹಾಸ್ಪಿಟಲ್ಗಳು ಸಹ ಯಾವ ರೀತಿ ಫಂಕ್ಷನ್ ಆಗ್ಲಿಕ್ಕೆ ಕೊಟ್ಟಿದೆ ಸಭಾಧ್ಯಕ್ಷರೇ. ಮತ್ತೆ ಇಲ್ಲೇನು ಕೊಡಬೇಕಾಗಿರೋ ಹಣನ, ಎಷ್ಟು ಬಾಕಿಗಳನ್ನೆಲ್ಲ ಇವರು ಔಷಧಿಗಳನ್ನೆಲ್ಲ ಕೊಂಡ್ಕೊಳ್ಳಿಕ್ಕೆ ಕೇಳಿದ್ದಾರೆ. ಕೆಲವು ಆಸ್ಪತ್ರೆಗಳಲ್ಲಿ 1 ಕೋಟಿ ರೂಪಾಯಿ ಔಷಧಿ ಕೊಂಡ್ಕೊಂಡಿದ್ದಾರೆ, ಬಾಕಿಯಾಗೇ ಇದೆ. ಕೆಲವು CHC ಆಸ್ಪತ್ರೆಗಳಲ್ಲಿ ಕೊಂಡ್ಕೊಂಡಿದ್ದಾರೆ, ಎಲ್ಲ ಬಾಕಿಗಳು ಇರುವಂತದ್ದಿದೆ. ಒಟ್ಟು ಆರೋಗ್ಯ ಇಲಾಖೆ ಹೇಗೆ ಅನಾರೋಗ್ಯವಾಗಿ ನಡೀತಿದೆ ಅನ್ನೋಂಥದ್ದನ್ನ ಒಂದೊಂದನ್ನು ತಾಲೂಕು ಹಾಸ್ಪಿಟಲ್ ಮಟ್ಟದಿಂದ ಹಿಡಿದು ಸಿಬ್ಬಂದಿಗಳ ಕೊರತೆ ಇರೋದನ್ನ ಎಲ್ಲ ಹೇಗೆ ನಿರ್ವಹಣೆ, ಲ್ಯಾಬ್ ಟೆಸ್ಟ್ಗಳು, ನಾನು ಕೇಳೋದು ಲ್ಯಾಬ್ ಟೆಸ್ಟ್ಗಳು. ಒಂದ್ ನಿಮಿಷ ಮಾಡಿ ಮಾತಾಡ್ತೀನಿ. ಲ್ಯಾಬ್ ಟೆಸ್ಟ್ಗಳು ಈ PHCಗಳಲ್ಲಿ ಲ್ಯಾಬ್ ಟೆಸ್ಟ್ಗಳು ಎಷ್ಟು ಮಾಡ್ತಿದ್ದಾರೆ ಅಂತ ನೀವು ನೋಡಬೇಕು. ಮಾಡಬೇಕಾಗಿರೋ ಲ್ಯಾಬ್ ಟೆಸ್ಟ್ಗಳು ತಾಲೂಕು ಹಾಸ್ಪಿಟಲ್ 168 ಲ್ಯಾಬ್ ಟೆಸ್ಟ್ ಮಾಡಬೇಕು. ಅಲ್ಲಿ 30 ಲ್ಯಾಬ್ ಟೆಸ್ಟ್ ಮಾಡ್ತಿಲ್ಲ. ಅದನ್ನು ಯಾವ ತರ ಒಂದಿನ ಮಾಡಬಹುದು, ಒಂದಿನ ಮಾಡದೇ ಇರಬಹುದು. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 67 ಟೆಸ್ಟ್ಗಳು ಮಾಡಬೇಕು, 10ರಿಂದ 15 ಪರೀಕ್ಷೆನೂ ಮಾಡಲ್ಲ. ಲ್ಯಾಬ್ ರಿಜೆಂಟ್ಸ್ ಇರೋದೇ ಇಲ್ಲ. ಇವೆಲ್ಲ ನ್ಯಾಷನಲ್ ಫ್ರೀ ಡ್ರಗ್ ಸ್ಕೀಮ್ ಅಂತ ಇದೆ, ನ್ಯಾಷನಲ್ ಫ್ರೀ ಡಯಾಗ್ನೋಸ್ಟಿಕ್ ಸ್ಕೀಮ್ ಅಂತ ಇದೆ. ಇದರ ಅಡಿಯಲ್ಲಿ ಯಾವುದೂ ಕೆಲಸಗಳನ್ನ ಮಾಡದೆ ಮತ್ತೆ ಈ ಪೆಥಾಲಜಿಸ್ಟ್, ಮೈಕ್ರೋಬಾಲಜಿಸ್ಟ್, ಬಯೋಕೆಮಿಸ್ಟ್, ಸನ್ಮಾನ್ಯ ಸಚಿವರೇ, ಅಟ್ಲೀಸ್ಟ್ ಒಂದೊಂದು ತಾಲೂಕು ಹಾಸ್ಪಿಟಲ್ ಒಬ್ಬ ಮೈಕ್ರೋಬಾಲಜಿಸ್ಟ್ ಬೇಡವಾ, ಒಬ್ಬ ಬಯೋಕೆಮಿಸ್ಟ್ ಬೇಡವಾ, ಒಬ್ಬ ಪೆಥಾಲಜಿಸ್ಟ್ ಬೇಡವಾ? ಹೇಗೆ ನೀವು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನ, ಇವತ್ತು ಜೀವಗಳು ಅಮೂಲ್ಯ. ಇವತ್ತು ಸರ್ಕಾರದ ಆಸ್ಪತ್ರೆ ಮೇಲೆ ಭರವಸೆಯಿಂದ ಬರಬೇಕಾ, ಎಮರ್ಜೆನ್ಸಿನಲ್ಲಿ ಮಾತ್ರ ಬರಬೇಕಾ, ಅಥವಾ ಗತಿ ಇಲ್ಲದೆ ಬರಬೇಕಾ, ಗುಣಮಟ್ಟಕ್ಕೆ ಬರಬೇಕಾ? ಯಾವ ರೀತಿ ಅಲ್ಲ ಇರೋ ಸ್ಯಾಂಕ್ಷನ್ ಪೋಸ್ಟ್ ನಾನು ಕೇಳ್ತಿರೋದು. ಆರೋಗ್ಯ ಸಭಾಧ್ಯಕ್ಷರೇ, ನಾನು ಯಾಕೆಂದ್ರೆ ಆರೋಗ್ಯದ್ದು ಸಮಗ್ರವಾಗಿ ಮಾತಾಡ್ತಿರುವಂತದ್ದು, ಈ ಸಮಗ್ರವಾಗಿ ಎಲ್ಲ ವಿಚಾರಗಳು ಹೇಳಲೇಬೇಕಾಗುತ್ತೆ. ಇದು ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ ನನಗೆ ಮೊದಲೇ ಬಾರಿ ಶಾಸಕನಾಗಿದ್ದಾಗಲೇ 3 ಗಂಟೆ ಕಾಲ ಅವಕಾಶ ಕೊಟ್ಟಿದ್ರು. ಆಗ ಸಭಾಧ್ಯಕ್ಷರು, ಆರೋಗ್ಯ ಸಚಿವರು ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಇದ್ರು. ಫಸ್ಟ್ ಟೈಮ್ ನಾನು ಮಾತಾಡಿದಾಗ ಅವರು ಆರೋಗ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಅಂದೂ ಕೂಡ. ಅವತ್ತು 3 ಗಂಟೆ ಕಾಲ, ಹೌದಲ್ವ ಸರ್? 3 ಗಂಟೆ ಕಾಲ ನೆನಪಿರ್ಬೋದು ಅದು. ಯಾಕೆಂದ್ರೆ ನಿಮ್ಗೆ ಅದಾದ್ಮೇಲೆ ಯಾರು ಅಷ್ಟು ಡೀಟೇಲ್ ಆಗಿ ನಿಮ್ಗೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಚರ್ಚೆ ತಗೊಂಡಿರೋದಿಲ್ಲ. ಅವತ್ತು ಖಾದರ್ ಅವರೇನೆ ಆರೋಗ್ಯ ಸಚಿವರಿದ್ರು. 2 ನಿಮಿಷ ಸಭಾಧ್ಯಕ್ಷರು, ಬಹಳ ಮುಖ್ಯವಾಗಿ ನಾನು ಕನ್ಕ್ಲೂಡ್ ಮಾಡ್ಕೊಡ್ತೀನಿ. ಯಾವ್ದು ಸಭಾಧ್ಯಕ್ಷರು, ವೇಟ್ ನಿಮಗೆ ಆರೋಗ್ಯ ಸಬ್ಜೆಕ್ಟು ಇಂಟ್ರೆಸ್ಟ್, ನಿಮ್ಗೂ ಆರೋಗ್ಯದ ಏನು ಅಂತ ಸವಾಲ್ ಗೊತ್ತಿದೆ. ನೀವೇನಾದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡ್ರಾ? ಹೇಳಿ, ನೀವು ಟ್ರೀಟ್ಮೆಂಟ್ ತಗೊಂಡ್ರಾ? ಹೇಳಿ, ನೀವೇನ ತಗೊಂಡ್ರ? ನಿಮ್ ನಿಮ್ ಕ್ಷೇತ್ರದವರು ಜನರುಗಳು ಎಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು. ಇವತ್ತು ಒಂದು ಗಾದೆ ಮಾತಿದೆ, ಕೇಳಿಸ್ಕೊಳ್ಳಿ. ನನ್ನ ಆಕ್ಸಿಡೆಂಟ್ ಆದದ್ದು ಬಿಟ್ರೆ ನಾನು ಎಲ್ಲಿ ಪ್ರೈವೇಟ್ ಆಸ್ಪತ್ರೆ ಹೋಗಲ್ಲ, ಸರ್ಕಾರಿ ಆಸ್ಪತ್ರೆ ಒಳಗೆ ಇವತ್ತು ನಾನು ಅಲ್ಲೇ ಹೋಗಿ ಇನ್ನು 10 ನಿಮಿಷ ಮುಗಿಸ್ತೆ. ಸುಳ್ಳು ಹೇಳಬಾರ್ದಲ್ಲ, ಅದ್ರಲ್ಲಿ ಯಾಕೆ ಸುಳ್ಳು ಹೇಳೋಣ? ಇದೇನು ನಾನು ಮಾತಾಡ್ತಿರೋದನ್ನ ಯಾರನ್ನು ತೆಗಳಿಲಿಕ್ಕೆ ಏನ್ ಮಾತಾಡ್ಲಿಲ್ಲ. ಒಟ್ಟು ಸಮಗ್ರವಾಗಿ ಸ್ಥಿತಿಗತಿಗಳನ್ನ ಚೆನ್ನಾಗಿ ಮಾತಾಡಿದ್ದೀರಿ ಸನ್ಮಾನ್ಯ ಸಭಾಧ್ಯಕ್ಷರೇ. ನಿಮಗೇನು ಹೇಳ್ಬೇಕಾಗಿಲ್ಲ, ಯಾಕೆಂದ್ರೆ ಗಾದೆ ಮಾತಿದೆ, ಕೇಳಿಸ್ಕೊಳ್ಳಿ ಸಾಹೇಬ್. ಮೊದ್ಲು ಹೇಳೋರು ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಈಗ ಹಂಗಲ್ಲ, ಆಸ್ಪತ್ರೆಗೆ ಹೋಗಿ ನೋಡು ಅಂತ. ಖಾಸಗಿ ಆಸ್ಪತ್ರೆ ಅಥವಾ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಯಾವ ರೀತಿ ಸೇವೆ ಸಿಗುತ್ತೆ, ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಯಾವ ರೀತಿ ಬಿಲ್ ಸಿಗುತ್ತೆ. ಸೊ ಹಾಗಾಗಿ ಇವತ್ತು 1-2 ಲಕ್ಷ ಅಲ್ಲ ಸಭಾಧ್ಯಕ್ಷರೇ, ನೀವು ನೋಡ್ತೀರಾ, ನಿಮ್ಗೂ ನಿಮ್ಮ ಮುಂದೆನೋ ಜನ ಲಕ್ಷಾಂತರ ರೂಪಾಯಿ ಬಿಲ್ಲು ಕಟ್ಟಿ ನಿಮ್ಮ ಹತ್ರ ಬರ್ತಾರೆ. ಅದನ್ನ ಬರ್ಸೋದು ಹೇಗೆ ಅಂತ. ಸೊ ಬಹಳ ಭಾರವಾಗಿದೆ. ಹಾಗೆ ಸಭಾಧ್ಯಕ್ಷರೇ, ದಂತ ಸೇವೆಗಳ ಬಗ್ಗೆ ಡಾಕ್ಟರ್ ಸುಧಾಕರ್ ಅವರೇ, ನಿಮ್ಮ ಹೆಸರು ಹೇಳ್ದೆ ಅಂತ ಅಂದ್ಬಿಟ್ಟು ಎದ್ದು ನಿಂತ್ಕೊಂಡ್ಬಿಟ್ಟಿಯ ಮತ್ತೆ. ಇಲ್ಲ ಅವ್ರು ಒಳ್ಳೆ ಡಾಕ್ಟ್ರು.
ಆಯ್ತು, ಹೇಳ್ತೀನಿ, ಅದ್ರ ಬಗ್ಗೆನೂ ಮಾತಾಡೋಣ. ಆರೋಗ್ಯ ಇಲಾಖೆ ದಂತ ಸೇವೆ ಕೇಳಿಸ್ಕೊ ಗುರು ನೀನು. ದಂತ ಸೇವೆಗಳ ಬಗ್ಗೆ ವಾರ್ಷಿಕ ಯೋಜನೆನೇ ಇಲ್ಲ ಸಭಾಧ್ಯಕ್ಷರೇ, ವಾರ್ಷಿಕ ಯೋಜನೆ ಇಲ್ಲ. 440 ಪೋಸ್ಟ್ ಇದೆ, 410 ಜನ ಡೆಂಟಲ್ ಡಾಕ್ಟರ್ ಇದ್ದಾರೆ. ವಾರ್ಷಿಕ ಯೋಜನೆನೇ ಇಲ್ಲ. ₹1 ಬಡ್ಜೆಟ್ ಅಲ್ಲಿ ಡೆಂಟಲ್ ಓರಲ್ ಹೆಲ್ತ್ ಕೇರಿಗೆ ಒಂದೇ ₹1 ಹಣ ಇಟ್ಟಿಲ್ಲ. ರಾಜ್ಯದಿಂದ ಯಾವುದೇ ಹಣ ಬಿಡುಗಡೆನೇ ಆಗಿಲ್ಲ, ವಾರ್ಷಿಕ ಯೋಜನೆನೇ ಇಲ್ಲ. ನ್ಯಾಷನಲ್ ಓರಲ್ ಹೆಲ್ತ್ ಪ್ರೋಗ್ರಾಮ್ ಅಡಿಯಲ್ಲೂ ಸಹ ಇಲ್ಲ. ನಿಮ್ಗೆ ಹೇಳ್ತೀನಿ ಬೇಕಾರೆ ನೋಡಿ, ಆಸ್ಪತ್ರೆಗಳಲ್ಲಿ ಕೆಲವು ಕಡೆ 0 ಪೇಷಂಟ್, ಡೆಂಟಲ್ ಡಾಕ್ಟರ್ ಅಪಾಯಿಂಟ್ಮೆಂಟ್, ಅವರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾರೆ, ಆದರೆ ಅಲ್ಲಿ ಚಿಕಿತ್ಸೆ ಕೊಡೋಕೆ ಯಾವ ಸೌಲಭ್ಯನೂ ಕೊಡೋದ ಕಾರಣ ಏನು ಟ್ರೀಟ್ಮೆಂಟು ಕೊಡೋಕ್ಕಾಗಿಲ್ಲ. 410 ಜನ ಡೆಂಟಲ್ ಡಾಕ್ಟರ್ಗಳಿದ್ದಾರೆ. ಕೆಲವು ಕಡೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಟ್ರೀಟ್ಮೆಂಟು? ಬರೀ ಹಲ್ ಕೇಳೋದು, ಬಂದವ್ರದ್ದು ಹಲ್ಲು ಉಳಿಸೋದಲ್ಲ, ಪಾಪ ಹಲ್ ಕೀಳೋದೇ ಆಗಿದೆ ಅವ್ರಿಗೆ. ಇನ್ನೇನು ಬೇರೆ ಟ್ರೀಟ್ಮೆಂಟ್ ಕೊಡಕ್ಕೆ ಅಲ್ಲೇನು ಸೌಲಭ್ಯ ಇಲ್ಲ, ಸೌಕರ್ಯ ಇಲ್ಲ. ಸೊ ಇಂಥ ಡೆಂಟಲ್ ಟ್ರೀಟ್ಮೆಂಟು, ದಂತ ಆರೋಗ್ಯ ಪರಿಸ್ಥಿತಿ ಹೀಗಿದೆ ಸಭಾಧ್ಯಕ್ಷರೇ. ಡಾಟಾ ಎಂಟ್ರಿ ಆಪರೇಟರ್ ಬಗ್ಗೆ ನಾನು ಆಗಲೇ ಈಗ ಮಾತಾಡಿದ್ದೀನಿ ಸಭಾಧ್ಯಕ್ಷರೇ. ಮತ್ತೆ ಮಾಧ್ಯಮದಲ್ಲಿ ಈಗ ಇನ್ನೇನು ಕನ್ಕ್ಲೂಡ್ ಮಾಡಿಬಿಡ್ತೀನಿ. 10ನೇ ಗ್ಯಾರಂಟಿ ಆರೋಗ್ಯ, 10ನೇ ಗ್ಯಾರಂಟಿ, 10ನೇ ಗ್ಯಾರಂಟಿ ಆರೋಗ್ಯ ಅಂತ ಹೇಳ್ಕೊತಾರೆ. ಇವತ್ತು ಎಲ್ಲ ಕಡೆ ಔಷಧಿ ಇದೆ, ಎಲ್ಲ ಸೇವೆಗಳಿದೆ. ಆ ಡಾಕ್ಟರ್ಗಳಿಗೆ ಔಷಧಿನೂ ಕೊಡಲ್ಲ, ಜನ ಔಷಧಿ ಕೊಂಡ್ಕೊಳ್ಳಿಕ್ಕೂ ಅವಕಾಶ ಕೊಡಲ್ಲ, ಅಥವಾ ಡಾಕ್ಟರ್ಗಳು ಪ್ರಿಸ್ಕ್ರೈಬ್ ಮಾಡೋಕ್ಕೂ ಅವಕಾಶ ಇಲ್ಲ. ಒಂದು ಚೀಟಿನಲ್ಲಿ ಬರೆದು ಬೇರೆ ಹೊರಗಡೆ ತಗೊಳಪ್ಪ ಅಂತನೂ ಅವಕಾಶ ಇಲ್ಲ. ಮೊದಲು ಇದೇ ಸರ್ಕಾರ ಆ ಸರ್ಕಾರಿ ಆಜ್ಞೆಯನ್ನು ಮಾಡಿದ್ರು, ಜನ ಔಷಧಿನಲ್ಲಿ ಕಳೆದ ಸರ್ಕಾರದಲ್ಲಿ ಜನ ಔಷಧಿಯಿಂದ ಕೊಂಡ್ಕೋಬಹುದು ಅಂತ. ಇವತ್ತು ಅದನ್ನು ಕೊಂಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡದೆ ಕೇವಲ ಹೇಳಿಕೆಗಳನ್ನ ಕೊಡ್ತಾ ಬಂದಿದ್ದಾರೆ. ಮತ್ತು ಇದೇ ಸಚಿವರು ಸದನದಲ್ಲೂ ಹೇಳಿಕೆ ಕೊಟ್ಟಿದ್ರು, NHM ಡಾಕ್ಟರ್ಗಳಿಗೆ 48,000 ಕೊಡ್ತಾ ಇದ್ದೀವಿ, ಸ್ಪೆಷಲಿಸ್ಟ್ಗೆ 1,10,000 ಕೊಡ್ತಾ ಇದ್ದೀವಿ, ನರ್ಸಸ್ಗೆ 15,000 ಕೊಡ್ತೀವಿ, ನಾವು ಅದನ್ನ 75,000 ಮಾಡ್ತೀವಿ, 1,40,000 ಮಾಡ್ತೀವಿ, ಮತ್ತು ನರ್ಸಸ್ಗೆ 22,000 ಕನಿಷ್ಠ ವೇತನ ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ರು. 5 ತಿಂಗಳಾದ್ಮೇಲೆ ಅದನ್ನು ವಿಡ್ರಾನೇ ಮಾಡಿಬಿಟ್ರು, ಯಾರಿಗೂ ಕೊಡಲಿಲ್ಲ. ತಿರ್ಗಾ ಈಗ ಇನ್ನೊಂದು ಹೊಸ ಆರ್ಡರ್ ಕೊಟ್ಟಿದ್ದಾರೆ, 60,000 ರೂಪಾಯಿ ಸಂಬಳ, MBBS ಡಾಕ್ಟರ್ಗೆ 60,000. ಯಾವ ರೀತಿ ನಿರ್ಣಯಗಳು ಬದಲಾಗ್ತಿತ್ತು ಅಂತ ಹೇಳಕ್ಕೆ ಇಲ್ಲಿ ಸದನದಲ್ಲೇ ಅವ್ರ ಹೇಳಿಕೆಯನ್ನು ಕೊಟ್ಟು ಹೇಗೆ ಅವ್ರ ಹಿಂದೆ ಪಡೆದಿದ್ದಾರೆ ಅನ್ನೋದನ್ನ ಇವತ್ತು ಗಮನಕ್ಕೆ ತರ್ತಾ, ಅವ್ರ ಹೇಳಿಕೆಗಳೆಲ್ಲ ದೇಶದಲ್ಲಿ ಮೊದಲನೇ ಬಾರಿಗೆ ವರ್ಗಾವಣೆ ಕಾಯ್ದೆನ ನಾವು ತಂದಿದ್ದೀವಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. 108 ಸರ್ವಿಸ್ ಇಸ್ ಅ ಲೈಫ್ ಲೈನ್ ಫಾರ್ ದ ಪೀಪಲ್ ಇನ್ ಎಮರ್ಜೆನ್ಸಿ. It is very important such a critical remains under the government supervision to ensure transparency, faster decision making and better monitoring. ಇದೆಯಾ ಸಭಾಧ್ಯಕ್ಷರೇ? ಈ ರೀತಿ ಟ್ರಯಡ್ ಸೇವೆಗಳನ್ನ ಇನ್ನೊಂದು ಮತ್ತೊಂದು ಎಲ್ಲ ಕೊಡ್ತೀನಿ ಅಂತ ಎಲ್ಲ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡಿದ್ದಾರೆ, ಯಾವುದನ್ನು ಮಾಡಿಲ್ಲ. ಹಾಗಾಗಿ ನಾನು ಕೊನೆಯದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ, ವೈದ್ಯಕೀಯ ಸೇವೆಗಳನ್ನ, ಆರೋಗ್ಯ ಇಲಾಖೆನ ಮತ್ತು ವೈದ್ಯಕೀಯ ಶಿಕ್ಷಣನ ಎರಡು ಮರ್ಜ್ ಮಾಡಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ. ಈ ಮೂಲಕ ಕನ್ಫ್ಯೂಷನ್ ಆಗೋದು ಬೇಡ. ಎರಡು ಇಲಾಖೆಗಳು ಒಂದಾದರೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ, ಜನರಿಗೂ ಒಳ್ಳೇದಾಗುತ್ತೆ. ಇವತ್ತು 19,000 ಕೋಟಿ ಬಡ್ಜೆಟ್ ಅನ್ನು ಇಟ್ಕೊಂಡಿದ್ದಾರೆ. ESI ಅವ್ರ ಖರ್ಚನ್ನ ಸೇರಿಸ್ಕೊಂಡ್ರೆ ESI, ಯಶಸ್ವಿನಿ, ಈ ರೀತಿ ಸರ್ಕಾರ ಖರ್ಚು ಮಾಡೋದು, ಕನ್ಸ್ಟ್ರಕ್ಷನ್ ವರ್ಕರ್ ಬೋರ್ಡು, ಬೇರೆ ಬೇರೆ ಎಲ್ಲ ಹಣ ಸೇರಿಸಿ ಬಹಳಷ್ಟು ಅಮೌಂಟ್ ಆಗುತ್ತೆ. ಇವನ್ನೆಲ್ಲ ಒಟ್ಟಿಗೆ ಸೇರಿಸಿ ಆರೋಗ್ಯ ಇಲಾಖೆಯಲ್ಲಿ ಸದ್ಬಳಕೆಯಾಗಿ ಎಲ್ಲರಿಗೂ ಆರೋಗ್ಯ ಸೇವೆ ಕೊಡ್ಬೋದು. ಮತ್ತು ಇನ್ನೊಂದು ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಯಾಶ್ ಕೌಂಟರ್ಗಳನ್ನ ತೆಗಿರಿ. ಕ್ಯಾಶ್ ಕೌಂಟರ್ನ ತೆಗಿರಿ. ಯಾಕೆ ಚಾರ್ಜ್ ಮಾಡಬೇಕು? ಯಾಕೆ ಯೂಸರ್ ಚಾರ್ಜ್ ಕೊಡಬೇಕು? ಇಟ್ ಈಸ್ ಎ ಫಂಡಮೆಂಟಲ್ ರೈಟ್. ನೀವು ಸರ್ಕಾರಿ ಆಸ್ಪತ್ರೆಗೆ, ನಿಮ್ಮ KC ಜನರಲ್ ಹಾಸ್ಪಿಟಲಲ್ಲೇ ನಾವು ನೋಡಿದಾಗ 50% ಪೇಷಂಟ್ ಬರಲ್ಲ, ತಾಲೂಕು ಹಾಸ್ಪಿಟಲಲ್ಲಿ 50% ಪೇಷಂಟ್ ಇರಲ್ಲ. ಇವತ್ತಿಂಥ ಪರಿಸ್ಥಿತಿಯಲ್ಲಿ ಹೆರಿಗೆ ಮಾಡಿಸ್ಕೊಳ್ಳೋಕ್ಕೂ ಜನ ಬರ್ತಿರೋರು ಕಮ್ಮಿ ಆಗಿದ್ದಾರೆ. ಸೊ ಹಾಗಾಗಿ ಪ್ರಾಥಮಿಕ ಎಲ್ಲ ಕಡೆನೂ ಕಮ್ಮಿನೇ ಇದೆ, ಫೇಲ್ ಆಗಿರುವಂಥದ್ದು ಸಂಪೂರ್ಣ ವಿಫಲವಾಗಿದೆ. ಹಾಗಾಗಿ ನಾನು ಕೇಳ್ಕೊತೀನಿ,
ದಯವಿಟ್ಟು ಸರ್ಕಾರದಲ್ಲಿ ಓಕೆ ಓಕೆ ಚಾರ್ಜ್ ಮಾಡೋದನ್ನ ನಿಲ್ಲಿಸಿ ಕ್ಯಾಶ್ ಕೌಂಟರ್ ಫ್ರೀ ಮಾಡಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಕನ್ಕ್ಲೂಡ್ ಮಾಡೋದಾದ್ರೆ ಸಭಾಧ್ಯಕ್ಷರೇ, ಆರೋಗ್ಯ ಇಲಾಖೆ ವಿಚಾರದಲ್ಲಿ ಹೇಳಬೇಕು ಅಂದ್ರೆ ಔಷಧಿ ಪೂರೈಕೆಯಲ್ಲಿ ಸಂಪೂರ್ಣ ವಿಫಲ, ಆಂಬ್ಯುಲೆನ್ಸ್ ಸೇವೆ ನೀಡುವಲ್ಲಿ ವಿಫಲ, ತಾಯಿ ಮಕ್ಕಳ ಸೇವೆ ನೀಡುವಲ್ಲಿ ವಿಫಲ, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದಲ್ಲಿ ವಿಫಲವಾಗಿದೆ, ವರ್ಗಾವಣೆ ಕಾಯ್ದೆ ತಿದ್ದುಪಡಿ ನೀತಿ ವಿಫಲವಾಗಿದೆ. ಹಾಗೆ ಏನೊಂದು KSMSCL ಸಂಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ, ದಂತ ಸೇವೆ ನೀಡುವಲ್ಲಿ ವಿಫಲವಾಗಿದೆ, ಲ್ಯಾಬ್, CT, MRI ಸೇವೆಗಳನ್ನು ನೀಡುವಲ್ಲಿ ವಿಫಲವಾಗಿದೆ, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನದಲ್ಲೂ ವಿಫಲವಾಗಿದೆ. ಈ ರೀತಿ ಇಲಾಖೆ ಮುಖ್ಯಸ್ಥರ ಇಲಾಖೆ ನಿರ್ವಹಣೆಯಲ್ಲಿ ವಿಫಲವಾಗಿದೆ.